ನಮಸ್ತೆ ಸ್ನೇಹಿತರೆ, ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಶರತ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಮನುಷ್ಯನಿಗೆ ತಡೆಯಾಗೋದು ಅಂದರೆ ಏನು, ಯಾವ ಕಾರಣಕ್ಕೆ ಈ ತಡೆಯಾಗೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿಗೆ ನೀವು ಈ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಮೊದಲಿಂದಲೂ ಕೊನೆ ತನಕ ತಪ್ಪದೇ ನೋಡಿ. ಏಕೆಂದರೆ ನೀವು ಒಂದು ವಿಚಾರನ ಮಿಸ್ ಆದರೂ ಕೂಡ ನಿಮಗೇನು ಅನ್ನೋದು ಅರ್ಥ ಆಗೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡೆ ಆಗೋದು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನಿಮಗೆ ಜೀವನದಲ್ಲಿ ಸಮಸ್ಯೆಗಳು ಅಂತ ಎದುರಾಗುತ್ತೆ. ನಾನಾ ರೀತಿ ಸಮಸ್ಯೆಗಳು ಎದುರಾದಾಗ ನೀವು ಅದಕ್ಕೆ ಪರಿಹಾರ ಅಂತ ಹುಡುಕೋ ಪ್ರಯತ್ನ ಮಾಡ್ತೀರಿ. ಪರಿಹಾರ ಅಂತ ಹುಡುಕೋ ಪ್ರಯತ್ನ ಮಾಡಿದಾಗ ನಾನಾ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡ್ತೀರಿ, ಅಥವಾ ದೇವಸ್ಥಾನಗಳಿಗೆ ಹೋಗ್ತೀರಿ, ಅಥವಾ ಇನ್ನೆಲ್ಲೋ ಮೈಮೇಲೆ ಬರುವಂಥ ದೇವರುಗಳ ಮೂಲಕ್ಕೆ ಹೋಗ್ತೀರಿ. ನಿಮ್ಮ ಸಮಸ್ಯೆಯನ್ನು ನೀವಲ್ಲಿ ಹೇಳ್ತೀರಿ. ಅದಕ್ಕೆ ಅವರಿಗೆ ತೋಚಿದ ರೀತಿಯಲ್ಲಿ, ಅಂದರೆ ಅವರ ಜ್ಞಾನಕ್ಕೆ ತೋಚಿದ ರೀತಿಯಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ. ಅದೇ ರೀತಿ ನಿಮಗೆ ಅಂದರೆ ಕಟ್ಟೋದಕ್ಕೆ ದಾರ, ತಗಡು, ತಾಯ್ತಗಳನ್ನು, ಮಂತ್ರಿಸಿದ ನಿಂಬೆಹಣ್ಣನ್ನು ಅಥವಾ ಕಟ್ಟುಗಳನ್ನು ಕೊಡ್ತಾರೆ. ಆ ಕಟ್ಟುಗಳನ್ನು ನಿಮ್ಮ ಅಂದರೆ ಶರೀರಕ್ಕೆ, ಕುತ್ತಿಗೆಗೋ ಅಥವಾ ಕೈಗೋ, ಸೊಂಟಕ್ಕೋ ಅಥವಾ ಕೊಟ್ಟಂಥ ಒಂದು ಕಟ್ಟುಗಳನ್ನು ಮನೆಯ ಸುತ್ತನೋ ಅಥವಾ ಮನೆಗೆ ಕಟ್ಟಿ ಅಂತ ನಿಮಗೆ ಕೊಟ್ಟಾಗ ನೀವು ಆ ಕೆಲಸವನ್ನು ಮಾಡ್ತೀರಿ. ಆದರೆ ನೀವು ಕಟ್ಟಿಕೊಂಡಂಥ ದಾರ ಅಥವಾ ಕಟ್ಟಿನಿಂದ ಅಂದರೆ ಮಂತ್ರಿಸಿ ತಂದು ಕಟ್ಟಿದಂಥ ಒಂದು ವಸ್ತುವಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಕೆಲವೊಮ್ಮೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಶರೀರದಲ್ಲಿ ಆ ವ್ಯಕ್ತಿಗೆ ಅವನದೇ ಆದ ಒಂದು ಶಕ್ತಿಯ ಕಾಂತಿ ಅಂತ ಇರುತ್ತೆ. ಅಂದರೆ ಕೆಲವು ಅರ್ಥದಲ್ಲಿ ಹೇಳೋದಾದರೆ, ನಾವು ಚಕ್ರಗಳು, ಮೂಲಾಧಾರದಿಂದ ಆಗ್ನೇಯ ತನಕ ಚಕ್ರಗಳು, 7 ಚಕ್ರಗಳ ಬಗ್ಗೆ ಮಾತಾಡ್ತೀವಿ. ಅದೇ ರೀತಿ ಶರೀರದ ಸುತ್ತ ಅಂದರೆ ಹೊರಪದರದಲ್ಲಿ ನಿಮಗೊಂದು ಶಕ್ತಿಯ ಕಾಂತಿ ಅಂತ, ಅದನ್ನು ಆರ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಕೆಲವೊಮ್ಮೆ ಮೈ ಮೇಲೆ ದೇವರು ಬರೋದು ಅನ್ನೋ ವಿಚಾರವನ್ನು ನೀವು ತಿಳಿದಿರ್ತೀರಿ. ಹಾಗೆ ಮಂತ್ರಿಸಿ ತಂದಂಥ ಒಂದು ವಸ್ತುಗಳಲ್ಲಿ ಅದರಲ್ಲಿ ಅದರದೇ ಆದ ಶಕ್ತಿಗಳು ಅಂತ ಇರುತ್ತೆ. ಈಗ ನಿಮ್ಮ ಶರೀರ ಮೊದಲೇ ಒಂದು ಶಕ್ತಿಯ ಕಾಂತಿಯನ್ನು ಹೊಂದಿದೆ. ಮಂತ್ರಿಸಿ ತಂದಂಥ ವಸ್ತುವಿನಲ್ಲೂ ಕೂಡ ಒಂದು ಶಕ್ತಿ ಅನ್ನೋದಿರುತ್ತೆ. ಆವಾಗ ನೀವು ಆ ಶಕ್ತಿ ಕೇಂದ್ರವನ್ನು ನಿಮ್ಮಯ ಒಂದು ಶಕ್ತಿ ಕೇಂದ್ರದ ಸುತ್ತ ಕಟ್ಟಿದಾಗ ಅಥವಾ ಇಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದಂತೆ ಅದು ತಡೆಯಾಗೋದಕ್ಕೆ ಶುರುವಾಗುತ್ತೆ. ಹಾಗಂತ ನಾನು ಯಾವ ದೈವದ ವಿಚಾರದಲ್ಲಾಗಲಿ ಅಥವಾ ಯಾವ ಜ್ಯೋತಿಷ್ಯದ ವಿಚಾರದಲ್ಲಾಗಲಿ ಅಥವಾ ಯಾವ ಶಕ್ತಿಯ ವಿಚಾರದಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ, ನಿಮ್ಮಲ್ಲಿ ಇರುವಂಥ ಶಕ್ತಿ ಅಂತ ಹೇಳಿದರೆ ನಿಮಗೆ ನಿಮ್ಮದೇ ಮೂಲದ್ದು. ನಾನು ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಇದರ ಬಗ್ಗೆ ಮಾತಾಡಿದ್ದೀನಿ. ನೀವು ಆ ವಿಡಿಯೋವನ್ನು ನೋಡಿದರೆ ನಿಮಗೆ ವಿಚಾರಗಳು ತಿಳಿದು ಬರುತ್ತೆ. ಹಾಗಾಗಿ ನಿಮ್ಮದೇ ಶಕ್ತಿ ನಿಮ್ಮ ಜೊತೆ ಇರಬೇಕಾದ್ರೆ ನೀವು ಹೊರಗಿನ ಒಂದು ವಸ್ತುವನ್ನು ಕಟ್ಟಿದಾಗ ನಿಮಗೆ ಅಡೆತಡೆಗಳು ಸಹಜವಾಗಿ ಆಗೇ ಆಗುತ್ತೆ. ಹಾಗಾಗಿ ಅದು ನಿಮಗೆ ಹೆಚ್ಚಿನ ಒಂದು ತಡೆಯನ್ನು ಕೊಡುತ್ತೆ. ಆವಾಗ ಮೊದಲು ನಿಮ್ಮ ಒಂದು ಮೂಲದ ಸಮಸ್ಯೆ ಏನು, ಆ ಮೂಲದ ಸಮಸ್ಯೆಯನ್ನು ನೀವು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ಮಾಡಿದ್ದೇ ಆದಲ್ಲಿ ಆವಾಗ ನಿಮ್ಮ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾಕಂದರೆ ಹೆಚ್ಚಿನವರು, ಈಗ ನನ್ನಲ್ಲಿಗೆ ಬಂದವರು ಹೆಚ್ಚಿನವರು ಹೇಳೋದು ನಾನು ಕೇಳಿದ್ದೀನಿ, ನನಗೆ ಯಾವುದಾದ್ರೂ ದಾರ ಕಟ್ಟಿದರೆ ಮೈ ಮೇಲೆ ನಿಲ್ಲೋದಿಲ್ಲ, ಅಥವಾ ಯಾವುದಾದ್ರೂ ತಾಯ್ತ ಕಟ್ಟಿದರೆ ಅದು ತನ್ನಿಂತಾನೇ ಬಿದ್ದು ಹೋಗುತ್ತೆ ಅಂತ. ಅಂದರೆ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಶರೀರದ ಸುತ್ತ ಅಷ್ಟೊಂದು ಶಕ್ತಿಯ ಪ್ರಭೆ ನಿಮ್ಮಲ್ಲೇ ಇರಬೇಕಾದ್ರೆ ಅದು ಯಾವುದು ಕೂಡ ಕೆಲವೊಮ್ಮೆ ಅದು ನಿಮ್ಮ ಶರೀರದಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಸಮಸ್ಯೆ ಎದುರಾದಾಗ ಮೊದಲು ಅದರ ಮೂಲವನ್ನು ದಯವಿಟ್ಟು ತಿಳ್ಕೊಳ್ಳಿ. ಆ ಮೂಲವನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತ ರೀತಿಯಾದ ಪರಿಹಾರವನ್ನು ಮಾಡಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುವಂಥ ನಂಬರ್ಗೆ
ನೀವು ಸಂಪರ್ಕಿಸ್ಬೋದು ಅಥವಾ ವಾಟ್ಸಪ್ ಮುಖಾಂತರನೂ ನಿಮ್ಮ ಸಮಸ್ಯೆಯನ್ನು ತಿಳಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ತಿಳ್ಕೊಬೋದು. ಮತ್ತು ಈ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ವರ್ಗದಲ್ಲಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ತೆ ಸ್ನೇಹಿತರೆ.